ನಮಸ್ಕಾರ. ಭಗವಾನ್ ಬಿರ್ಸಾ ಮುಂಡಾ ರವರ ಜನ್ಮೋತ್ಸವದ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ಜೊತೆ ಇದ್ದಾರೆ ರಾಂಚಿಯಿಂದ ಜಾರ್ಖಂಡ್ನ ರಾಜ್ಯಪಾಲರಾದ ಶ್ರೀ ರಮೇಶ್ ಬೈಶ್ ರವರು, ಜಾರ್ಖಂಡ್ನ ಮುಖ್ಯಮಂತ್ರಿ ಶ್ರೀ ಹೇಮಂತ್ ಸೊರೇನ್ ರವರು, ಕೇಂದ್ರೀಯ ಬುಡಕಟ್ಟು ಜನಾಂಗದ ಕಾರ್ಯಮಂತ್ರಿ ಹಾಗೂ ಜಾರ್ಖಂಡ್ನ ಪೂರ್ವ ಮುಖ್ಯಮಂತ್ರಿ ಶ್ರೀಮಾನ್ ಅರ್ಜುನ್ ಮುಂಡಾರವರು, झारखंड के पूर्व मुख्यमंत्री श्रीमान बाबूलाल मरांडी जी, ಕೇಂದ್ರೀಯ ಸಂಸ್ಕೃತಿ ಮಂತ್ರಿ ಶ್ರೀ ಜಿ ಕಿಶನ್ ರೆಡ್ಡಿಯವರು, ಅನ್ನಪೂರ್ಣ ದೇವಿಯವರು, ಪೂರ್ವ ಮುಖ್ಯಮಂತ್ರಿ ಶ್ರೀ ಬಾಬುಲಾಲ್ ಮರಾಂಡಿರವರು, ರಘು ಬರದಾಸ್ ರವರು, ಜಾರ್ಖಂಡ್ ಸರ್ಕಾರದ ಅನ್ಯ ಮಂತ್ರಿಗಳು, ಸಂಸದರು, ವಿಧಾಯಕರು, ಇಡೀ ದೇಶದ ನನ್ನ ಆದಿವಾಸಿ ಸಹೋದರ ಸಹೋದರಿಯರು, ವಿಶೇಷವಾಗಿ ಜಾರ್ಖಂಡ್ನ ನನ್ನ ಸಹೋದ್ಯೋಗಿಗಳೇ, ಜೋಹಾರ್. ಹಾಗಾ ಓಡೋ ಮಿಸಿಕೋ ದಿಸ್ಯುಂ ರೇಯಾ ಆಜಾದಿ ರೆನ್ ಆಖಿಲಾನ್ ಮರಾಘೋಡೋ. महानायक भोगोमान बिरसा मुंडा जी ताकिना जोनोम नेग्रे दिसुमरेन सोबेन होडोंको ಆದಿವಾಸಿ ಜೋಹಾರ್. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಕೆಲವು ದಿನಗಳು ನಮಗೆ ಬಹಳ ಅದೃಷ್ಟದಿಂದ ಸಿಕ್ಕಿರುತ್ತವೆ. ಮತ್ತೆ ಆ ದಿನಗಳು ಬಂದಾಗ ನಾವು ಆ ದಿನಗಳ ಸೌಭಾಗ್ಯವನ್ನು ಮುಂದಿನ ಪೀಳಿಗೆಗೆ ಬಹಳ ಭವ್ಯವಾದ ರೀತಿಯಲ್ಲಿ ತಲುಪಿಸಬೇಕು. ಅಗಲಿ ಪೀಳಿಯೋं तक और ज्यादा भव्य स्वरूप में पहुंचाए. ಇಂದಿನ ದಿನ ಅಂತಹುದೇ ಪುಣ್ಯ ದಿನವಾಗಿದೆ. पुण्य पुनीत अवसर है. 15 ನವೆಂಬರ್ನ ಈ ತಾರೀಖು ಧರಣಿಯ ದೀಪವಾದ ಭಗವಾನ್ ಬಿರ್ಸಾ ಮುಂಡಾರವರ ಜನ್ಮೋತ್ಸವದ ದಿನ, ಜಾರ್ಖಂಡ್ನ ಸ್ಥಾಪನಾ ದಿವಸ ಮತ್ತು ದೇಶದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಈ ಸಮಯ. ಈ ಸಮಯವು ನಮ್ಮ ರಾಷ್ಟ್ರೀಯ ಶ್ರದ್ಧೆಯ ಸಮಯ, ಭಾರತದ ಪುರಾತನ ಆದಿವಾಸಿ ಸಂಸ್ಕೃತಿಯ ಗೌರವದ ಸಮಯ. ಮತ್ತು ಭಾರತೀಯ ಜನರಿಗೆ ಯಾವ ಜನ ಸಮುದಾಯದಿಂದ ಶಕ್ತಿ ದೊರಕುತ್ತಿದೆಯೋ ಅವರ ಬಗ್ಗೆ ಅತ್ಯಂತ ಗೌರವ ತೋರಿಸುವ ಹಾಗೂ ತಮ್ಮ ಕರ್ತವ್ಯವನ್ನು ನಿರ್ವಹಿಸುವ ಸುಸಮಯವಾಗಿದೆ. ಆದ್ದರಿಂದ ಸ್ವಾತಂತ್ರ್ಯದ ಈ ಅಮೃತ ಕಾಲದಲ್ಲಿ ದೇಶವು ಭಾರತೀಯ ಜಾತಿಯ ಪರಂಪರೆಗಳನ್ನು, ಅದರ ಶೌರ್ಯ ಕಥೆಗಳನ್ನು ಇನ್ನೂ ಹೆಚ್ಚು ಭವ್ಯವಾಗಿ ಗುರುತಿಸಲು ನಿರ್ಣಯಿಸಿದೆ. ದೇಶ अब और भी भव्य पहचान देगा. ಅದಕ್ಕೆ ಈ ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಅದೇನೆಂದರೆ, ಇಂದಿನಿಂದ ಪ್ರತಿ ವರ್ಷ 15ನೇ ನವೆಂಬರ್ ಅಂದ್ರೆ ಭಗವಾನ್ ಬಿರ್ಸಾ ಮುಂಡಾರವರ ಜನ್ಮದಿನವನ್ನು ಜನಜಾತೀಯ ಗೌರವ್ ದಿವಸ್ ಎಂದು ಆಚರಿಸಲಾಗುವುದು. ಇನ್ ಆಡಿ ಗೌರವ್ ಇನ್ ಬುಜಾವ್ ಏದಾಜೆ ಆಬೋ ಹಿಜ್ ಸರ್ಕಾರ ಭಗವಾನ್ ಬಿರ್ಸಾ ಮುಂಡಾ ಹಾ जानम महा 15 नवंबर ही लोग जनजाति गौरव दिवस लेखाते ಘೋಷಣಾ ಕೇದಾಯ. ನಾನು ದೇಶದ ಈ ನಿರ್ಣಯವನ್ನು
ಬಿರ್ಸಾ ಮುಂಡಾ ಮತ್ತು ನಮ್ಮ ಕೋಟಿ ಕೋಟಿ ಆದಿವಾಸಿ ಸ್ವತಂತ್ರ ಸೇನಾನಿಗಳಿಗೆ, ವೀರರು ಹಾಗೂ ವೀರನಾರಿಯರ ಚರಣಗಳಿಗೆ ಅರ್ಪಿಸುತ್ತೇನೆ. ಈ ಸುಸಮಯದಲ್ಲಿ ನಾನು ಜಾರ್ಖಂಡ್ನ ನಿವಾಸಿಗಳಿಗೆ, ಎಲ್ಲ ಆದಿವಾಸಿ ಸಹೋದರ ಸಹೋದರಿಯರಿಗೆ, ನನ್ನ ದೇಶ ಬಾಂಧವರಿಗೆ ಅತ್ಯಂತ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಾನು ನನ್ನ ಜೀವನದ ಅತಿ ಹೆಚ್ಚು ಸಮಯವನ್ನು ಆದಿವಾಸಿ ಜನಾಂಗದ ಸಹೋದರ ಸಹೋದರಿಯರ ಹಾಗೂ ಆದಿವಾಸಿ ಮಕ್ಕಳ ಜೊತೆ ಕಳೆದಿದ್ದೇನೆ. ನಾನು ಅವರ ಸುಖ ದುಃಖ, ಅವರ ದೈನಂದಿನ ಚಟುವಟಿಕೆಗಳು, ಅವರ ಜೀವನದ ಪ್ರತಿಯೊಂದು ಸಣ್ಣ ಹಾಗೂ ದೊಡ್ಡ ಅವಶ್ಯಕತೆಗಳಿಗೆ ಸಾಕ್ಷಿಯಾಗಿದ್ದೇನೆ. ಅವರ ಜೊತೆ ಅವರ ಮನೆಯವನಾಗಿದ್ದೆ. ಆದ್ದರಿಂದ ಇಂದಿನ ದಿನ ನನಗೆ ವೈಯಕ್ತಿಕವಾಗಿಯೂ ಬಹಳ ಭಾವುಕನನ್ನಾಗಿ ಮಾಡುವ ದಿನವಾಗಿದೆ. एक प्रकार से प्रकटीकरण का भावुक कर देने वाला है. ಸ್ನೇಹಿತರೆ, ಈ ದಿನವೇ ನಮ್ಮ ಪೂಜ್ಯ ಅಟಲ್ ಜಿ ಅವರ ದೃಢ ಇಚ್ಛೆಯಿಂದ ಜಾರ್ಖಂಡ್ ರಾಜ್ಯ ಅಸ್ತಿತ್ವಕ್ಕೆ ಬಂದಿತ್ತು. झारखंड राज्य भी अस्तित्व में आया था. ये अटल बिहारी वाजपेयी ही थे जिन्होंने देश की सरकार में सबसे पहले अलग आदिवासी मंत्रालय का गठन ದೇಶದ ಸರ್ಕಾರದಲ್ಲಿ ಆದಿವಾಸಿಗಳ ಹಿತಕ್ಕಾಗಿ ಆದಿವಾಸಿ ಮಂತ್ರಾಲಯದ ಸಂಘಟನೆ ಮಾಡಿ ದೇಶದ ನೀತಿಯೊಂದಿಗೆ ಕೈ ಜೋಡಿಸುವಂತೆ ಮೊಟ್ಟ ಮೊದಲು ಮಾಡಿದವರು ಅಟಲ್ ಜಿಯವರು. ಜಾರ್ಖಂಡ್ನ ಸ್ಥಾಪನಾ ದಿನದ ಅಂಗವಾಗಿ ಪೂಜ್ಯ ಅಟಲ್ ಜಿ ಅವರ ಚರಣಗಳಿಗೆ ನಮಿಸುತ್ತಾ ನಾನು ಅವರಿಗೂ ಕೂಡ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ. स्वतंत्रता सेनानी म्यूजियम देशवासियों के लिए समर्पित हो रहा है. भारत की पहचान और भारत की आजादी के लिए लड़ते हुए भगवान बिरसा मुंडा ने अपने आखिरी दिन रांची की इसी जेल में बिताए थे जहां भगवान बिरसा के चरण पड़े हो. जो भूमि उनके तप, त्याग और शौर्य की साक्षी बनी हो, वो हम सबके लिए एक तरह से पवित्र तीर्थ है. कुछ समय ಸ್ನೇಹಿತರೆ, ಇಂದು ಈ ಮಹತ್ವಪೂರ್ಣ ಸಮಯದಲ್ಲಿ ದೇಶದ ಮೊದಲ ಜನಜಾತೀಯ ಸ್ವತಂತ್ರತಾ ಸೇನಾನಿ ಮ್ಯೂಸಿಯಂ ಅನ್ನು ಕೂಡ ದೇಶಕ್ಕೆ ಸಮರ್ಪಣೆ ಮಾಡಲಾಗುತ್ತಿದೆ. ಭಾರತದ ಹೆಗ್ಗುರುತು ಹಾಗೂ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಾ ಭಗವಾನ್ ಬಿರ್ಸಾ ಮುಂಡಾರವರು ತಮ್ಮ ಕೊನೆಯ ಕ್ಷಣಗಳನ್ನು ರಾಂಚಿಯ ಇದೇ ಕಾರಾಗೃಹದಲ್ಲಿ ಕಳೆದಿದ್ದರು. मुझे खुशी है कि आज आदिवासी संस्कृति से समृद्ध ಭಗವಾನ್ ಬಿರ್ಸಾ ಅವರ ಪಾದಸ್ಪರ್ಶವಾದ ಈ ಭೂಮಿ ಅವರ ತಪಸ್ಸು, ತ್ಯಾಗ ಹಾಗೂ ಶೌರ್ಯಕ್ಕೆ ಸಾಕ್ಷಿಯಾದ ಈ ಭೂಮಿ ನಮ್ಮೆಲ್ಲರಿಗೆ ಒಂದು ರೀತಿಯ ಪವಿತ್ರ ಕ್ಷೇತ್ರವಾಗಿದೆ. ಸ್ವಲ್ಪ ಸಮಯದ ಹಿಂದೆ ನಾನು ಬುಡಕಟ್ಟು ಜನಾಂಗದ ಇತಿಹಾಸ ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವರ ಕೊಡುಗೆಗಳನ್ನು ನೆನಪಿಸುವುದಕ್ಕಾಗಿ ಇಡೀ ದೇಶದಲ್ಲಿ ಆದಿವಾಸಿ ಸಂಗ್ರಹಾಲಯದ ಸ್ಥಾಪನೆಗಾಗಿ ಆಮಂತ್ರಣ ಕೊಟ್ಟಿದ್ದೆ. ಇದಕ್ಕಾಗಿ ಕೇಂದ್ರ ಸರ್ಕಾರ ಹಾಗೂ ಎಲ್ಲಾ ರಾಜ್ಯಗಳ ಸರ್ಕಾರಗಳು ಕೂಡಿ ಕೆಲಸ ಮಾಡುತ್ತಿವೆ. ಇಂದು ಆದಿವಾಸಿ ಸಂಸ್ಕೃತಿಯಿಂದ ಸಮೃದ್ಧವಾದ ಜಾರ್ಖಂಡ್ನಲ್ಲಿ ಮೊದಲನೆಯ ಆದಿವಾಸಿ ಸಂಗ್ರಹಾಲಯ ಅಸ್ತಿತ್ವಕ್ಕೆ ಬಂದಿದೆ ಎಂದು ನನಗೆ ಬಹಳ ಸಂತೋಷವಾಗುತ್ತಿದೆ. ನಾನು
ಭಗವಾನ್ ಬಿರ್ಸಾ ಮುಂಡಾ ಸ್ಮೃತಿ ಉದ್ಯಾನ್ ಸಹ ಸ್ವತಂತ್ರತಾ ಸೇನಾನಿ ಸಂಗ್ರಹಾಲಯಕ್ಕಾಗಿ ಇಡೀ ದೇಶದ ಬುಡಕಟ್ಟು ಜನಾಂಗದವರಿಗೆ ಹಾಗೂ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಸಂಗ್ರಹಾಲಯವು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬುಡಕಟ್ಟು ಜನಾಂಗದ ನಾಯಕ ನಾಯಕಿಯರ ಕೊಡುಗೆ ಹಾಗೂ ವಿವಿಧತೆಯಿಂದ ತುಂಬಿದ ನಮ್ಮ ಬುಡಕಟ್ಟು ಜನಾಂಗದ ಸಂಸ್ಕೃತಿಯ ಜೀವಂತ ಸಂಸ್ಥೆಯಾಗಲಿದೆ. ಈ ಸಂಗ್ರಹಾಲಯದಲ್ಲಿ ಸಿದ್ದು ಕಾನ್ಹೂನಿಂದ ಹಿಡಿದು ಫೋಟೋ ಹೋವರೆಗೆ, ತೇಲಂಗಾ ಖಡಿಯಾದಿಂದ ಹಿಡಿದು ಗಯಾ ಮುಂಡಾರವರೆಗೆ, ಜತರಾ ಟಾನಾ ಭಗತ್ರಿಂದ ದಿವಾ ಕಿಸುನ್ರವರೆಗೆ ಅನೇಕ ಬುಡಕಟ್ಟು ಜನಾಂಗದ ವೀರರ ಪ್ರತಿಮೆಗಳಂತೂ ಇದ್ದೇ ಇದೆ. ಅದರ ಜೊತೆ ಅವರ ಜೀವನದ ಕಥೆಯನ್ನು ಸಹ ವಿವರವಾಗಿ ಹೇಳಲಾಗಿದೆ. ಸ್ನೇಹಿತರೆ, ಅಷ್ಟೇ ಅಲ್ಲದೆ ದೇಶದ ವಿವಿಧ ರಾಜ್ಯಗಳಲ್ಲಿ ಇಂತಹದೇ ಇನ್ನೂ 9 ಸಂಗ್ರಹಾಲಯಗಳನ್ನು ಬಹಳ ವೇಗವಾಗಿ ನಿರ್ಮಿಸಲಾಗುತ್ತಿದೆ. ಅತಿ ಶೀಘ್ರದಲ್ಲಿ ಗುಜರಾತ್ನ ರಾಜ್ ಪೀಪಲಾದಲ್ಲಿ, ಆಂಧ್ರಪ್ರದೇಶದ ಲಾಂಬಾ ಸಿಂಗಿನಲ್ಲಿ, ಛತ್ತೀಸ್ಗಢನ ರಾಯಪುರದಲ್ಲಿ, ಕೇರಳದ ಕೋಳಿಕೋಡ್ನಲ್ಲಿ, ಮಧ್ಯಪ್ರದೇಶದ ಚಿನ್ನವಾಡದಲ್ಲಿ, ತೆಲಂಗಾಣದ ಹೈದರಾಬಾದ್ನಲ್ಲಿ, ಮಣಿಪುರದ ತಾಮೆಂಗ್ಲಾಂಗ್ನಲ್ಲಿ, ಮಿಜೋರಾಂನ ಕಿಲ್ಸಿಹಾದಲ್ಲಿ, ಗೋವಾದ ಪೋಂಡಾದಲ್ಲಿ ನಾವು ಈ ಸಂಗ್ರಹಾಲಯಗಳು ಸಾಕಾರ ರೂಪದಲ್ಲಿ ನಿರ್ಮಾಣವಾಗುವುದನ್ನು ನೋಡುತ್ತೇವೆ. ಈ ಮ್ಯೂಸಿಯಂಗಳಿಂದ ನಮ್ಮ ಹೊಸ ಪೀಳಿಗೆಗೆ ಬುಡಕಟ್ಟು ಜನಾಂಗದ ಗೌರವಾನ್ವಿತ ಇತಿಹಾಸದ ಪರಿಚಯವಾಗುತ್ತದೆ. ಅಷ್ಟೇ ಅಲ್ಲದೆ ಈ ಸ್ಥಳವು ಯಾತ್ರಾ ಸ್ಥಳವಾಗಿ ಪರಿಣಮಿಸುತ್ತದೆ. ಈ ಸಂಗ್ರಹಾಲಯ ಬುಡಕಟ್ಟು ಜನಾಂಗದ ಸಂಗೀತ, ಕಲಾ ಕೌಶಲ್ಯ, ಅನೇಕ ಕಾಲಗಳಿಂದ ನಡೆದು ಬರುತ್ತಿರುವ ಶಿಲ್ಪಕಲೆ, ಕರಕುಶಲ ವಸ್ತುಗಳ ಸಂರಕ್ಷಣೆ ಹಾಗೂ ಪರಂಪರೆಯನ್ನು ಬೆಳೆಸಿಕೊಂಡು ಬರುತ್ತದೆ. ಸ್ನೇಹಿತರೆ, ಬಿರ್ಸಾ ಮುಂಡಾರವರು ಹಾಗೂ ಅನೇಕ ಆದಿವಾಸಿ ಯೋಧರು ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಆದರೆ ಅವರ ದೃಷ್ಟಿಯಲ್ಲಿ ಸ್ವಾತಂತ್ರ್ಯ ಅಂದರೆ ಏನಾಗಿತ್ತು? ಭಾರತದ ಸಂಪತ್ತು, ಭಾರತಕ್ಕಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಧಿಕಾರ ಭಾರತದ ಜನರಿಗೆ ಬರಬೇಕು ಎನ್ನುವುದೇ ಸ್ವಾತಂತ್ರ್ಯ ಹೋರಾಟದ ಸಹಜ ಗುರಿಯಾಗಿತ್ತು. ಆದರೆ ಪ್ರಕೃತಿಯೇ ಸಂಪತ್ತು, ಅದಕ್ಕಾಗಿ ಹೋರಾಡಬೇಕು ಎನ್ನುವ ವಿಚಾರಕ್ಕೆ ವಿರುದ್ಧವಾಗಿಯೂ ಕೆಲವರು ಹೋರಾಡುತ್ತಿದ್ದರು. ಇಂತಹ ವಿಚಾರಗಳು ಬುಡಕಟ್ಟು ಜನಾಂಗದವರ ಪರಿಚಯವನ್ನು ಅಳಿಸಲು ಪ್ರಯತ್ನಿಸುತ್ತಿದ್ದವು. ಆಧುನಿಕತೆಯ ಹೆಸರಿನಲ್ಲಿ ವಿವಿಧತೆಯ ಮೇಲೆ ಆಕ್ರಮಣವಾಗುತ್ತಿತ್ತು. ಇದು ಹಳೆಯ ಗುರುತು ಹಾಗೂ ಪ್ರಕೃತಿಯೊಂದಿಗೆ ಮಾಡುವ ಹಿಂಸೆಯಾಗುತ್ತಿತ್ತು. ಇದು ಸಮಾಜ ಕಲ್ಯಾಣದ ಮಾರ್ಗ ಅಲ್ಲ ಎಂದು ಬಿರ್ಸಾ ಅವರಿಗೆ ಗೊತ್ತಿತ್ತು. ಅವರು ಆಧುನಿಕ ಶಿಕ್ಷಣಕ್ಕೆ ಒತ್ತು ಕೊಡುತ್ತಿದ್ದರು, ಬದಲಾವಣೆಗಳನ್ನು ಒಪ್ಪಿಕೊಳ್ಳುತ್ತಿದ್ದರು. ಅವರು ತಮ್ಮದೇ ಸಮಾಜದ ಕುರೀತಿಗಳನ್ನು, ನ್ಯೂನತೆಗಳನ್ನು ವಿರೋಧಿಸುತ್ತಿದ್ದರು. ಅನಕ್ಷರತೆ, ಕುಡಿತ, ತಾರತಮ್ಯ ಇದೆಲ್ಲದರ ವಿರುದ್ಧ ಪ್ರಚಾರ ಮಾಡಿದರು. ಸಮಾಜದ ಎಷ್ಟೋ ಯುವಕರಲ್ಲಿ ಅರಿವು ಮೂಡಿಸಿದರು. ಈ ನೈತಿಕ ಮೌಲ್ಯಗಳು ಮತ್ತು ಸಕಾರಾತ್ಮಕ ಚಿಂತನೆಯ ಶಕ್ತಿಯಿಂದಲೇ ಬುಡಕಟ್ಟು ಸಮಾಜದಲ್ಲಿ ಹೊಸ ಉತ್ಸಾಹವು ನಿರ್ಮಾಣವಾಯಿತು. ಬುಡಕಟ್ಟು ಸಮಾಜವನ್ನು, ಮುಂಡಾ ಸಹೋದರ ಸಹೋದರಿಯರನ್ನು ಹಿಂದುಳಿದವರು ಎಂದು ಹಾಗೂ ತಮ್ಮ ಮುಂದೆ ಅಸಮರ್ಥರು ಎಂದು ತಿಳಿದಿದ್ದ ವಿದೇಶಿಯರನ್ನು ಈ ಬಿರ್ಸಾ ಮುಂಡಾ ಹಾಗೂ ಅವರ ಸಮಾಜದವರು ಮಂಡಿಯೂರುವಂತೆ ಮಾಡಿದರು. ಈ ಯುದ್ಧ ಕಾಡು ಬೇರು ಭೂಮಿಯದಾಗಿತ್ತು. ಆದಿವಾಸಿ ಜನರ ಗುರುತು ಹಾಗೂ ಭಾರತದ ಸ್ವಾತಂತ್ರ್ಯದ ಯುದ್ಧವಾಗಿತ್ತು. ಭಗವಾನ್ ಬಿರ್ಸಾ ಮುಂಡಾರವರು ಜನರಿಗೆ ಹೊರಗಿನ ಶತ್ರುಗಳ ಜೊತೆಗೆ ತಮ್ಮ ಒಳಗಿರುವ ನ್ಯೂನತೆಗಳ ಜೊತೆಗೂ ಹೋರಾಡುವುದನ್ನು ಹೇಳಿಕೊಟ್ಟಿದ್ದರು. ಆದ್ದರಿಂದ ಈ ಯುದ್ಧವು
ಅತ್ಯಂತ ಶಕ್ತಿಶಾಲಿಯಾಗಿತ್ತು. जड़ जंगल ಆದ್ದರಿಂದ जमीन ಈ ದಿನ ಬುಡಕಟ್ಟು ಜನಾಂಗದ ಗೌರವ ದಿನ. ಸಮಾಜವನ್ನು ಶಕ್ತಿಶಾಲಿಯನ್ನಾಗಿ ಮಾಡುವ ಮಹಾಯಜ್ಞವನ್ನು और ये इतनी ताकत ಸ್ಮರಣೆ ಮಾಡಿಕೊಳ್ಳುವ ದಿನ ಕೂಡ ಆಗಿದೆ. क्योंकि भगवान बिरसा ने ಸ್ನೇಹಿತರೆ, ಮುಂಡಾರವರ को बाहरी दुश्मनों ಉಲ್ के ಗುಲನ್ साथ ಸೋಲು ಗೆಲುವಿಗಾಗಿ ಸೀಮಿತವಾದ ಇತಿಹಾಸದ ಸಾಮಾನ್ಯ ಯುದ್ಧವಾಗಿರಲಿಲ್ಲ. सिखाया था. ಉಲಗುಲಾನ್ इसलिए ಮುಂಬರುವ ಎಷ್ಟೋ ವರ್ಷಗಳು ಪ್ರೇರಣೆ ನೀಡುವಂತಹ ಘಟನೆಯಾಗಿತ್ತು. ಭಗವಾನ್ ಬಿರ್ಸಾರವರು ಸಮಾಜಕ್ಕೋಸ್ಕರ ಜೀವಿಸಿದ್ದರು इस ಹಾಗೂ ತಮ್ಮ ಸಂಸ್ಕೃತಿ ಮತ್ತು ದೇಶಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡಿದರು. अवसर है. ಆದ್ದರಿಂದಲೇ ಅವರು ನಮ್ಮ ಶ್ರದ್ಧೆ ಹಾಗೂ ಭಾವನೆಗಳಲ್ಲಿ ದೇವರ ರೂಪದಲ್ಲಿ ನೆಲೆಸಿದ್ದಾರೆ. बिरसा मुंडा का ಆದ್ದರಿಂದ ಇಂದಿಗೂ ನಾವು ದೇಶದ ಪ್ರಗತಿಯಲ್ಲಿ ಭಾಗವಹಿಸುವ ಬುಡಕಟ್ಟು ಜನಾಂಗದವರನ್ನು ನೋಡಿದಾಗ ಹಾಗೂ ಪರಿಸರಕ್ಕೆ ಸಂಬಂಧಿಸಿದ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ಈ ಜನಾಂಗದವರನ್ನು ನೋಡಿದಾಗ ನಮಗೆ ಮುಂಡಾರವರ ದರ್ಶನವಾಗುತ್ತದೆ. सैकड़ों वर्षों को प्रेरणा ನಮ್ಮ ಮೇಲೆ ಅವರ ಆಶೀರ್ವಾದವಿದ್ದಂತೆ ಭಾಸವಾಗುತ್ತದೆ. बिरसा ने ಆದಿವಾಸಿ ಹೃದಯ ಅಪನ ದೋಸ್ತುರ್ अपनी संस्कृति एनेम अपने देश के लिए ಸುಯಾಲ್ ಕೋ अपने सदय प्राणों का परित्याग, ಗೌಮ್ಯರಕ इसलिए ಜೋ ತೋನಃ वो आज ಕನ. भी ಇದೇ ಕೆಲಸವನ್ನು ಇಂದು ನಮ್ಮ ಭಾರತ ಇಡೀ ವಿಶ್ವಕ್ಕಾಗಿ ಮಾಡುತ್ತಿದೆ. हमारे ಸ್ನೇಹಿತರೆ, भगवान के रूप में ನಮ್ಮೆಲ್ಲರಿಗಾಗಿ ಭಗವಾನ್ ಬಿರ್ಸಾ ಅವರು ಕೇವಲ ಒಬ್ಬ ವ್ಯಕ್ತಿಯಲ್ಲ, जब हम ಒಂದು ಸಂಪ್ರದಾಯ. देश के विकास ಅವರನ್ನು ಸುಮ್ಮನೆ ಧರಣಿಯ ದೀಪ ಎಂದು ನಾವು ಕರೆಯುವುದಿಲ್ಲ, ಏಕೆಂದರೆ ಅವರು ಶತಮಾನಗಳಿಂದ पर्यावरण को लेकर ಭಾರತದ ಆತ್ಮದ ಭಾಗವಾಗಿರುವ ಜೀವನ ತತ್ವದ ಸಾಕಾರ ಮೂರ್ತಿಯಾಗಿದ್ದಾರೆ. तो हमें ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದದ ವಿರುದ್ಧ ದನಿ ಎತ್ತಿದ ಸಂದರ್ಭದಲ್ಲಿಯೇ ಇಲ್ಲಿ ಭಾರತದಲ್ಲಿ ಬಿರ್ಸಾ ಮುಂಡಾರವರು ಗುಲಾಮಗಿರಿಯ ವಿರುದ್ಧ ಯುದ್ಧದ ತಮ್ಮ ಒಂದು ಅಧ್ಯಾಯವನ್ನು ಬರೆದು ಬಿಟ್ಟಿದ್ದರು. एनेम ಧರಣಿಯ ಆ ದೀಪ ಹೆಚ್ಚು ಸಮಯದವರೆಗೆ ಈ ಧರಣಿಯ ಮೇಲೆ ಇರಲಿಲ್ಲ. जो तो न करा ಆದರೆ ಅತ್ಯಂತ ಅಲ್ಪ ಸಮಯದಲ್ಲಿಯೇ ಅವರು ದೇಶಕ್ಕಾಗಿ ಇತಿಹಾಸವನ್ನೇ ಬರೆದು ಬಿಟ್ಟರು विश्व ಹಾಗೂ ಭಾರತದ ಪೀಳಿಗೆಗೆ ಹೊಸ ದಿಕ್ಕನ್ನು ತೋರಿಸಿದರು. हम सभी के लिए ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಲ್ಲಿ ಇಂದು ಮರೆತು ಹೋದ ದೇಶದ ಇತಿಹಾಸದ ಅನೇಕ ಪುಟಗಳನ್ನು ತಿರುವಿ ಹಾಕಲಾಗುತ್ತಿದೆ. जीवन दर्शन का ಈ ದೇಶದ ಸ್ವಾತಂತ್ರ್ಯದಲ್ಲಿ ಅದೆಷ್ಟೋ ಸೈನಿಕರ ತ್ಯಾಗ ಹಾಗೂ ಬಲಿದಾನ ಇದೆ. हिस्सा ಎಷ್ಟೋ ಜನರಿಗೆ ಅವರಿಗೆ ಸಿಗಬೇಕಾದ ಗೌರವ ಸಿಗಲೇ ಇಲ್ಲ. धरती आबा नहीं कहते. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಆ ದಿನಗಳನ್ನು ಮೆಲುಕು ಹಾಕಿದಾಗ हमारे ಎಲ್ಲೆಲ್ಲಿ राष्ट्रपिता महात्मा ಕ್ರಾಂತಿಯು ನಡೆದಿದ್ದು ನಮಗೆ दक्षिण ತಿಳಿಯುತ್ತದೆ. अफ्रीका में ಎಷ್ಟೋ ಆದಿವಾಸಿ ಕ್ಷೇತ್ರಗಳಲ್ಲಿ ಆ ಕ್ರಾಂತಿ ನಡೆದಿತ್ತು. की आवाज बन रहे थे. ಬಿರ್ಸಾ ಅವರ ನೇತೃತ್ವದಲ್ಲಿ ನಡೆದ लगभग उसी समय ಚಳವಳಿಯಾಗಿರಬಹುದು भारत में ಅಥವಾ ಸಂತಲ್ ಸಂಗ್ರಾಮ ಹಾಗೂ ದೊಡ್ಡ ಸಮರವಾಗಿರಬಹುದು, खिलाफ एक लड़ाई का अध्याय ಪೂರ್ವೋತ್ತರದಲ್ಲಿ ಅಹೋಂ ಸಂಗ್ರಾಮವಾಗಿರಬಹುದು, ಅಥವಾ लंबे समय तक ಚಿಕ್ಕನಾಗಪುರ ಕ್ಷೇತ್ರದ ಕೋಲ್ ಸಂಗ್ರಾಮವಾಗಿರಬಹುದು, ಅಥವಾ ಭಿಲ್ ಯುದ್ಧ. उन्होंने जीवन ಬುಡಕಟ್ಟು ಜನಾಂಗದ ಗಂಡು ಹಾಗೂ ಹೆಣ್ಣು ಮಕ್ಕಳು ಬ್ರಿಟಿಷ್ ಸರ್ಕಾರಕ್ಕೆ ಎಂದೆಂದೂ ಸವಾಲು ಹಾಕಿದ್ದಾರೆ. ಸ್ನೇಹಿತರೆ, की पीढ़ियों को ನಾವು दिशा दे दी. ಜಾರ್ಖಂಡ್ ಹಾಗೂ ಇಡೀ ಆದಿವಾಸಿ ಕ್ಷೇತ್ರದ ಇತಿಹಾಸವನ್ನು ನೋಡಿದಾಗ ಬಾಬಾ ತಿಲಕ ಮಾಂಝಿ ಅವರು ಬ್ರಿಟಿಷರ ವಿರುದ್ಧ ಭಾರಿ ಯುದ್ಧವನ್ನು ಸಾರಿದ್ದರು. पुनर्जीवित कर रहा है. ಸಿದ್ಧೋ ಕಾನ್ವು ಮತ್ತು बीते दशकों ಚಾಂದ್ में ಭೈರವ पूरा दिया ಸಹೋದರರು ಭೋಗನಾಡಿನಿಂದ ಸಂತಾಲ್ ಸಂಗ್ರಾಮದ ಪ್ರಾರಂಭ ಮಾಡಿದ್ದರು. कितने ही सेना ತೆಲಂಗಾ ಖಡಿಯಾ, ಶೇಖ್ ಭಿಕಾರಿ ಮತ್ತು ಗಣಪತ್ ರಾಯರಂತಹ ಸೈನಿಕರು, पहचान नहीं ಉಮ್ರಾವ್ ಸಿಂಗ್ ಟಿಕಾಯ್ತ್, जो मिल ವಿಶ್ವನಾಥ್ ಶಹದೇವ್, ನೀಲಾಂಬರ್ ಪೀತಾಂಬರ್ರಂತಹ ವೀರರು, स्वाधीनता ನಾರಾಯಣ್ ಸಿಂಹ, उस दौर को ಜತರಾ ಉರಾವ್, अगर देखें ಜಾದೋ ನಾನಾ, तो शायद ही ರಾಣಿ ऐसा कोई ಗೆಗ್ದಿನ್ಯು झारखंड हो जब ಹಾಗೂ देश के अलग ರಾಜ್ ಮೋಹಿನಿ ದೇವಿರಂತಹ ನಾಯಕ ನಾಯಕಿಯರು, आदिवासी क्रांति ಇವರಂತಹ चल
ಅದೆಷ್ಟೋ ಸ್ವಾತಂತ್ರ್ಯ ಸೇನಾನಿಗಳು ಎಲ್ಲವನ್ನು ಬಲಿದಾನ ಮಾಡಿ ಸ್ವಾತಂತ್ರ್ಯದ ಯುದ್ಧವನ್ನು ಮುನ್ನಡೆಸಿದರು. आंदोलन हो, ಈ ಮಹಾನ್ ಚೇತನದ ಕೊಡುಗೆಗಳನ್ನು, ಇವರ ಇತಿಹಾಸವನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಇವರೆಲ್ಲರ ಗೌರವಯುತ ಇತಿಹಾಸವು ನಮಗೆ ನವಭಾರತದ ನಿರ್ಮಾಣದಲ್ಲಿ ಪ್ರೇರಣೆ ನೀಡುತ್ತದೆ. और वीर संग्राम ಆದ್ದರಿಂದಲೇ ದೇಶವು ಯುವಕರಿಗೆ, ಇತಿಹಾಸಕಾರರಿಗೆ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಈ ವಿಭೂತಿ ಪುರುಷರ ಇತಿಹಾಸದ ಬಗ್ಗೆ ಬರೆಯಲು ಆಹ್ವಾನಿಸಿದೆ. हम ಸ್ವಾತಂತ್ರ್ಯದ ಅಮೃತ ಕಾಲದಲ್ಲಿ पूरे आदिवासी ಇದರ ಬಗ್ಗೆ ಪ್ರಚಾರ ಮಾಡಲಾಗುತ್ತಿದೆ. ನಾನು बाबा तिलका ಜಾರ್ಖಂಡ್ನ ಯುವಕರು ಹಾಗೂ ಆದಿವಾಸಿ ಯುವಕರಿಗೆ ಏನು ಹೇಳುತ್ತೇನೆ ಎಂದರೆ, ನೀವು ಭೂಮಿಗೆ ಸೇರಿದವರು. ನೀವು ಈ ಮಣ್ಣಿನ ಇತಿಹಾಸವನ್ನು ಕೇವಲ ಓದುವವರಲ್ಲ, ಆದರೆ ನೋಡುತ್ತೀರಿ, ಕೇಳುತ್ತೀರಿ, ಅನುಭವಿಸುತ್ತೀರಿ. ಆದ್ದರಿಂದ ದೇಶದ ಈ ಉದ್ದೇಶದ ಭಾರವನ್ನು ನೀವು ಹೊರಬೇಕು. ನೀವು ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವನ್ನು ಹುಡುಕಿ ಪುಸ್ತಕ ಬರೆಯಬಹುದು. ಆದಿವಾಸಿ ಸಂಸ್ಕೃತಿಯನ್ನು ಪ್ರತಿಯೊಬ್ಬರಿಗೂ ತಲುಪುವಂತೆ ಮಾಡಲು ಹೊಸ ಹೊಸ ಉಪಾಯಗಳನ್ನು ಹುಡುಕಬಹುದು. ನಮ್ಮ ಪುರಾತನ ಇತಿಹಾಸಕ್ಕೆ ಹೊಸ ಚೈತನ್ಯವನ್ನು ನೀಡುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಸ್ನೇಹಿತರೆ, ಬಿರ್ಸಾ ಮುಂಡಾ ಅವರು ಆದಿವಾಸಿ ಸಮಾಜದ ಅಸ್ತಿತ್ವ ಹಾಗೂ ಸ್ವಾವಲಂಬನೆಯ ಕನಸನ್ನು ಕಂಡಿದ್ದರು. ಇಂದು ದೇಶ ಕೂಡ ಇದೇ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿದೆ. ನಾವು ನೆನಪಿಡಬೇಕಾಗಿರುವುದು ಇಷ್ಟೇ: ನಾವು ಎಷ್ಟೇ ದೊಡ್ಡ ಮರವಾಗಿ ಬೆಳೆದರೂ ನಮ್ಮ ಬೇರುಗಳು ಆಳವಾಗಿದ್ದರೆ ಮಾತ್ರ ಗಟ್ಟಿಯಾಗಿ ನಿಲ್ಲಲು ಸಾಧ್ಯ. ಆದ್ದರಿಂದ ಸ್ವಾವಲಂಬಿ ಭಾರತ ತನ್ನ ಬೇರುಗಳಿಂದ ಬಲಶಾಲಿಯಾಗಲು ಸಂಕಲ್ಪ ಮಾಡಬೇಕು. ಈ ಸಂಕಲ್ಪ ನಮ್ಮೆಲ್ಲರ ಪ್ರಯತ್ನದಿಂದ ಈಡೇರುವುದು. ಭಗವಾನ್ ಬಿರ್ಸಾರವರ ಆಶೀರ್ವಾದದಿಂದ ನಮ್ಮ ದೇಶ ತನ್ನ ಅಮೃತ ಸಂಕಲ್ಪಗಳನ್ನು ಈಡೇರಿಸುತ್ತದೆ ಹಾಗೂ ಇಡೀ ವಿಶ್ವಕ್ಕೆ ಹೊಸ ದಿಕ್ಕನ್ನು ತೋರಿಸುತ್ತದೆ ಎಂದು ನನಗೆ ಪೂರ್ತಿಯಾಗಿ ನಂಬಿಕೆ ಇದೆ. ಮತ್ತೊಮ್ಮೆ ನಾನು ಇಡೀ ದೇಶದ ಜನರಿಗೆ ಬುಡಕಟ್ಟು ಜನಾಂಗದ ಗೌರವ ದಿವಸದ ಶುಭಾಶಯಗಳನ್ನು ತಿಳಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.